ಪಾಕಿಸ್ತಾನದ ತಿಕ್ಕಾಡ್ಕೊಂಡು ಬ್ಲಾಸ್ಟ್ ಆಗೋರೆ ಗುರು. ಇವ್ರು ಹುರ್ಕೊಳ್ಳೋಂಥ ಅಗತ್ಯತೆನೇ ಫಸ್ಟ್ ಆಫ್ ಆಲ್ ಇಲ್ಲ ಅಲ್ಲಿ. ಏನು ಕುರ್ಕೋಬೇಕು ಇವರು? ಏನಾದ್ರು ಕಾಂಪಿಟೇಷನ್ ಕೊಟ್ಟವ್ರ? ಏನಾದ್ರು ಮಾಡಿದಾರ ಇವರು? ಹೋಗ್ಲಿ, ಯಾರು ಒಂಥರ ಗೆಲ್ಲೋ ಥರ ಏನಾದ್ರು ಆಡಿದ್ರ ನೆನ್ನೆ ಸ್ವಲ್ಪ ಹುರ್ಕೊಳ್ಳೋದಿಕ್ಕೆ ಏನಾದ್ರು? ಏನು ಕುರ್ಕೋಬೇಕು ಇವರು? ಒಟ್ಲ ಹುರ್ಕೊಂಡಿರೋದಂತೂ ನಿಜ. ಏನಕ್ಕೆ ಅಂತಂದರೆ ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂತ ಹುರ್ಕೊಬಿಟ್ಟಿದ್ದಾರೆ ಇವರು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಅದಿಲ್ಲ ಇದಿಲ್ಲ, ಬದನೇಕಾಯಿ ಇಲ್ಲ ಅಂತ. ಅಲ್ಲಾಗಿರೋ ಏನು ಬದನೇಕಾಯಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕಲ್ಲ. ನಾವು ಫಸ್ಟ್ ಆಫ್ ಆಲ್ ಆಡಿರೋದೇ ದೊಡ್ಡ ವಿಚಾರ ನಿಮ್ಮ ಮೇಲೆ. ಅಲ್ಲಿ ಇವ್ರ ಮೇಲೆ ಆಡಿರೋದೇ, ಈ ಪಕ್ಕಿ ಟೀಮ್ ಮೇಲೆ ಆಡಿರೋದೇ ದೊಡ್ಡ ವಿಚಾರ. ನಾವು ಅಲ್ಲಿ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ಗಳನ್ನ ಕೊಟ್ಕೊಂಡು ಇವ್ರಿಗೆ ಹಗ್ ಮಾಡ್ಕೊಂಡು ಏನು ಪಾರಪ್ಪ ಇಲ್ಲೇ ಚಿನಿ ಕಂದ ಮುದ್ದು ಅಂತೆಲ್ಲ ಕರಿಬೇಕಾಗಿತ್ತಾನೆ ನನ್ನ ಮಕ್ಕಳಿಗೆ. ಅಲ್ಲ, ನನ್ನ ಸೂರ್ಯಕುಮಾರ್ ಯಾದವ್ 6 ಹೊಡೆದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ಹಿಂದೆ ಕಡೆ ಶಿವಮ್ ದುಬೆಗೆ. ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿಕೊಂಡು ಅವ್ರಿಗೆ ಹೈಫೈ ಕೊಟ್ಕೊಂಡು ಇಬ್ರು ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಲೆಕ್ಕ ಹೆಂಗೆ ಅಂತಂದರೆ ಗೆದ್ದಾದ್ಮೇಲೆ ಪ್ಲೇಯರ್ಸ್ಗಳ ಮಧ್ಯೆ ಹ್ಯಾಂಡ್ ಶೇಕ್ ಆಗೇ ಆಗುತ್ತೆ. ಬ್ಯಾಟಿಂಗ್ ಆಡ್ತಾರವ್ರಿಗೂ ಎಲ್ಲ ಆಪೋನೆಂಟ್ ಟೀಮ್ ಇರೋಂಥ ಫೀಲ್ಡರ್ಸ್ ಎಲ್ಲರಿಗೂ ಕೂಡ ಹ್ಯಾಂಡ್ ಶೇಕ್ ಆಗೇ ಆಗುತ್ತೆ ಗ್ರೌಂಡಲ್ಲಿ. ಅದಾದಮೇಲೆ ಅಲ್ಲಿರೋವಂಥವರೆಲ್ಲ ಡ್ರೆಸ್ಸಿಂಗ್ ರೂಮಿಂದ ನಡ್ಕೊಂಬರ್ತಾರೆ. ಸೊ ಇವರು ಕೂಡ ಹ್ಯಾಂಡ್ ಶೇಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇನಾಯಿತು ಅಂತಂದರೆ ಸೀನು, ಇಲ್ಲಿ ಇವ್ರು ಉಲ್ಟಾ ನಡ್ಕೊಂಡು ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗ್ತಿದ್ದಂಗೆ ಡ್ರೆಸ್ಸಿಂಗ್ ರೂಮ್ ಕದ ಹಾಕೊಂಡ್ಬಿಡ್ತಾರೆ. ಇಂಡಿಯನ್ ಟೀಮ್ ಅವ್ರು ಡ್ರೆಸ್ಸಿಂಗ್ ರೂಮ್ ಕದ ಹಾಕೊಂಡು ಇವ್ರು ನೋಡ್ತಾ ಇರ್ತಾರೆ ಡ್ರೆಸ್ಸಿಂಗ್ ರೂಮಿಂದ ವಾಪಸ್ ಬರ್ತಾರಾ ಅಂತ. ಡ್ರೆಸ್ಸಿಂಗ್ ರೂಮಿಂದ ಏನಾರು ಇವ್ರು ಹೋದವರು ವಾಪಸ್ ಬರ್ತಾರಾ, ಏನಾರು ಮನಸ್ಸಿಗಿನ ಪರಿವರ್ತನೆ ಮಾಡ್ಕೊಂಡು ಬರ್ತಾರಾ ಅಂತ. ಇವರಿಬ್ರೇನೋ ಹೋದ್ರು ಬೇರೆಯವ್ರು ಬರ್ತಾರಾ ಅಂತ ನೋಡ್ತಾ ಇತ್ತು ಅಂತಂದರೆ ಕದ ಹಾಕೊಳ್ತಾರೆ ಗುರು. ಕದ ಹಾಕೊಂಡು ಇವ್ರಿಗೆ ಅಜೀಬ್ ಮಾಡಾಕ್ಬಿಡ್ತಾರಲ್ಲಿ. ಇವರ ಕದ ನೋಡ್ಕೊಂಡು ಸುಮ್ಮನೆ ಹೊರಟೋಗ್ತಾರೆ. ಆಮೇಲೆ ಇವ್ರೇನು ಮಾಡಬೇಕು, ಇವರು ಏನೋ ಸ್ವಲ್ಪ ನಮಗೂ ಈಗೋ ಇದೆ ಅಂತ ತೋರಿಸ್ಬೇಕಲ್ಲ. ಅಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ಗೆ ಅಂದರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಇರುತ್ತೆ. ಅದರಲ್ಲಿ ಇಂಡಿಯನ್ ಕ್ಯಾಪ್ಟನ್ ಬಂದಿರು, ಈ ಕ್ಯಾಪ್ಟನ್ ಬಂದಿಲ್ಲ. ಅಲ್ಲಿ ಏನು ಕಳಿಸಿಲ್ಲ ಅಂತಂದರೆ ನಮಗೆ ಬೇಜಾರಾಗೋಗ್ಬಿಡ್ತು ಗುರು, ನಮ್ಗೆ ಅದಕ್ಕೆ ಕಳಿಸಿಲ್ಲ. ನಾವು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಆಗಿರಲಿ ಇವೆಲ್ಲ ಇದಕ್ಕೆ ಕಳಿಸಿಲ್ಲ ನಾವು ಕ್ಯಾಪ್ಟನ್ ಅಂತಲ್ಲ. ಕ್ಯಾಪ್ಟನ್ ಬಂದ್ಬಿಟ್ಟು ಏನು ಹೇಳ್ತಾರೆ ಅಲ್ಲಿ, ಹ್ಯುಮಿಲೇಷನ್ನು, ಜಾತ್ರೆ ಸರ ಸೋತವ್ರಲ್ಲಿ ಏನು ಬಂದ್ಬಿಟ್ಟಲ್ಲಿ ಏನಾದ್ರು ಹೇಳೋದಿರುತ್ತಾ ಅಲ್ಲಿ? ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಅಂತ ಬರುತ್ತೆ. ಸೂರ್ಯಕುಮಾರ್ ಯಾದವ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ಒಂದು ಕ್ವೆಶನ್ ಬರುತ್ತೆ, ಏನಕ್ಕೆ ಹ್ಯಾಂಡ್ ಶೇಕ್ ಮಾಡಿಲ್ಲ? ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ವಾ ಇದು? ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕಲ್ವಾ ನಿಮಗೆ? ಅದು ಇದು ಅಂತೆಲ್ಲ ಯಾರೋ ಒಬ್ಬರು ಮುಸ್ಲಿಮನೇ ಕ್ವಶನ್ನೇ ಕೇಳೋದು. ಸೊ ಬಹುಶಃ ಅವ್ರು ಪಾಕಿಸ್ತಾನಿ ಮೀಡಿಯಾನೇ ಇರಬಹುದು ಅಂತ ಕಾಣಿಸುತ್ತೆ. ಸೊ ಅವ್ರು ಕೇಳಿಕೆ ಉತ್ತರ ಕೊಟ್ಟಿದ್ದು ಹಿಂಗೆ, ಅವರು ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುತ್ತೆ, ಬಟ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಗಿನ್ನ ದಾಟಿ ಹೋಗ್ಬಿಡ್ತೀವಿ ಪ್ಲೇಯರ್ಸ್ಗಳು. ಸೊ ಅದನ್ನು ದಾಟಿ ಹೋಗಿದ್ದೀವಿ ನಾವು ಆಲ್ರೆಡಿ. ಇಂಡಿಯಾ ಮತ್ತು ಪಾಕ್ ಅಂತ ಬಂದಾಗ ನಾವು ಆಲ್ರೆಡಿ ದಾಟಿ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ವಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು, ಆ ಸ್ಪಿರಿಟು ಈ ಸ್ಪಿರಿಟು ಎಲ್ಲ ನಮಗೆ ಮ್ಯಾಚ್ ಆದಮೇಲೆ ಹ್ಯಾಂಡ್ ಶೇಕ್ ಮಾಡೋದು, ಹಗ್ ಮಾಡೋದು ಇವೆಲ್ಲ ಇನ್ನೂ ಇರೋದಿಲ್ಲ ನಮ್ಮ ಹತ್ರ. ನಾವು ಆಡಬೇಕಾಗಿತ್ತು, ಆಡಿದ್ವಿ. ಗೌರ್ಮೆಂಟ್ ರೂಲ್ಸ್ ಹಂಗಿತ್ತು, ಗೌರ್ಮೆಂಟ್ ಆರ್ಡ್ರ್ ಮಾಡಿತ್ತು, ನಾವು ಆಡಬೇಕು, ಆಡಿದ್ದೀವಿ ಅಷ್ಟೇನೆ. ನಮಗೇನು ಆಡಬೇಕು ಅಂತ ಇಲ್ಲಿ ಬಂದ್ಬಿಟ್ಟು ಇವ್ರ ಮೇಲೆ ಆಡಬೇಕು ಅಂತ ಏನು ಇಂಟ್ರೆಸ್ಟ್ ಏನಿಲ್ಲ ನಮಗೆ ಇಲ್ಲಿ. ನಾವಿಲ್ಲಿ ಡೆಡಿಕೇಟ್ ಮಾಡ್ತೀವಿ. ಪ್ರತಿಯೊಬ್ಬ ಇಂಡಿಯನ್ ಪ್ಲೇಯರ್ಸ್ನು ಕೂಡ ಪೋಸ್ಟ್ ಹಾಕೊಂಡ್ರು ಈ ಗೆಲುವು ಅಂದರೆ ಈ ಪಾಕಿಸ್ತಾನ್ ಟೀಮ್ ಅವ್ರದ್ದು ಒಂದು ಕೂಡ ಗ್ರೀನ್ ಜರ್ಸಿ ಇರೋವಂಥದ್ದು ಎಲ್ಲೂ ಕೂಡ ಕಾಣಿಸ್ಕೊಂಬಾರ ಆ ಥರನೇ ಪೋಸ್ಟ್ ಹಾಕಿರೋದು. ಈ ಒಂದು ವಿಕ್ಟ್ರಿ ಏನಿದೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ವಿಕ್ಟಿಮ್ಸ್ಗಳಿಗೆ. ಈ ಪ್ಯಾಲ್ಗಾಮ್ ಅಟ್ಯಾಕ್ ಏನಾಯಿತು, ಈ ವಿಕ್ಟಿಮ್ಸ್ಗಳಿಗೆ, ಜೊತೆಗೆ ಆಪರೇಷನ್ ಸಿಂಧೂರಲ್ಲಿ ಇದ್ದಂಥ ಆರ್ಮ್ಡ್ ಫೋರ್ಸಸ್ಗಳಿಗೆ ನಾವು ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ನಾವು ಸ್ಪಿರಿಟ್ ಆಫ್ ದ ಗೇಮು, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು ಇದನ್ನೆಲ್ಲ ದಾಟಿ ಮುಂದೆಗಡೆ ಬಂದ್ಬಿಟ್ಟು ಇದನ್ನು ಡೆಡಿಕೇಟ್ ಮಾಡ್ತಿದ್ದೀವಿ ನಮ್ಮ ಆರ್ಮ್ಡ್ ಫೋರ್ಸಸ್ಗಳಿಗೆ. ಕಷ್ಟಪಟ್ಟಿರೋದು ಅವರು. ನಾವು ಇವತ್ತು ಆಡಿರ್ಬೋದು, ಬಟ್ ನಾವೇನು ಫ್ರೆಂಡ್ಲಿ ಆಗೆಲ್ಲ ಏನು ಆಡಿಲ್ಲ. ನಾವು ಆಡಬೇಕಾಗಿತ್ತು, ಆಡಿದ್ದೀವಿ ಅಷ್ಟೇನೆ. ಸೊ ಇದು ತೋರಿಸುತ್ತೆ ನಾವು ಮುಂಚೆ ಎಲ್ಲ ಇತ್ತಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಅಂದಾಗ ಈ ಬಾಬರ್ ಆಜಮ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಒಂಥರ ಜಾವಿ ಎಲ್ಲ ಮಾತಾಡಿಕೊಂಡು ಚಿಲ್ ಮಾಡಿಕೊಂಡು ಇರೋರು. ಬಟ್ ಈಗ ಆ ಥರ ಇಲ್ಲ ಸೀನು. ಹ್ಯಾಂಡ್ ಶೇಕು ಇಲ್ಲ, ಬದನೆಕಾಯಿ ಇಲ್ಲ, ಬೇಳೆಕಾಳು ಇಲ್ಲ ಅಲ್ಲಿ. ಸೊ ಹ್ಯುಮಿಲೇಷನ್ ಗುರು. ಅಜ್ಜಿ ಆ ಬಾಕ್ಲು ಹಾಕೊಂಡಾಗ ಅವ್ರ ಮುಖಗಳು ನೋಡಬೇಕಾಗಿತ್ತು ಅಲ್ಲಿ. ಏನು ಗುರು ಇದು ಹಿಂಗೆ ಅಚೀವ್ ಮಾಡ್ತಾರ ನಮಗೆ ಅಂತ ಅನ್ನಿಸ್ಬಿಟ್ಟಿತ್ತು ಅವ್ರಿಗೆ. ನಾವು ಅವ್ರ ಮೇಲೆ ಆಡೋದಲ್ಲ. ನೆಕ್ಸ್ಟು ಬೇಡ ಗುರು ಅವ್ರು ಸುಮ್ಮನೆ ಅಜೀಬ್ ಮಾಡ್ತಾರೆ, ನಾವೇ ಹೋಗೋದು ಬೇಡ ಅಂತ ಅವರೇ ಸುಮ್ಮನೆ ಆಗೋಗ್ಬಿಡ್ಬೇಕು. ಆ ಥರ ಮಾಡಿ ಇಟ್ಟಿದ್ದೀವಿ ನಾವು ಅವ್ರಿಗೆ. ಇವಾಗ ನಿಮ್ಗೇನು ಅನಿಸ್ತು ಅವ್ರು ಬಾಕ್ಲು ಹಾಕೊಂಡಾಗ, ನಮ್ಮ ಇಂಡಿಯನ್ಸು ಬಾಕ್ಲು ಹಾಕೊಂಡಾಗ ಅವ್ರ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.